ಮುದ್ದೇಬಿಹಾಳಕ್ಕೆ ಬಂದಿದ್ರಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮ ನಾನು ಇವತ್ತು ಮುದ್ದೇಬಿಹಾಳನಲ್ಲಿ ಕಾರ್ಯಕ್ರಮಗಳಿದ್ದಾವೆ. ಅಲ್ಲಿ ಆ ಕಾರ್ಯಕ್ರಮ ಮುಗಿಸಿ ಮತ್ತೆ ಹಂಪಿಗೆ ಹೋಗ್ಬೇಕು. ಅದು ಇವತ್ತಿನ ಕಾರ್ಯಕ್ರಮ. ಹಂಪಿನಲ್ಲಿ ಹಂಪಿ ಉತ್ಸವ ಮಾಡ್ತಾ ಇದ್ವಿ. ಸರ್, ಗೃಹಲಕ್ಷ್ಮಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲೇ ಸಕ್ಸಸ್ ಜಾಸ್ತಿ ಅಂತ ಸರ್. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಎಲ್ಲಿ ಜಾಸ್ತಿ ನೋಂದಣಿ ಆಗಿರ್ತದೆ ಅಲ್ಲಿ ಜಾಸ್ತಿ ಆಗಿರ್ತದೆ. ಚೆನ್ನಾಗಿದೆ ಸರ್. ರಾಜ್ಯದಲ್ಲಿ 1,17,00,000 ಮಹಿಳೆಯರಿಗೆ ನಾವು ಈಗ DBT ಮೂಲಕ ದುಡ್ಡು ಕೊಡ್ತಾ ಇದ್ದೀವಿ ಮನೆ ಯಜಮಾನಿಗಳಿಗೆ. ಬಿಜಾಪುರದಲ್ಲಿ ಸ್ವಲ್ಪ ಜಾಸ್ತಿ ಇರ್ಬೇಕು. ಬಿಜಾಪುರ ದೊಡ್ಡ ಜಿಲ್ಲೆ ಅಲ್ಲ, 13 ತಾಲೂಕು. ಹೇಳಿ ಸರ್, ಈಗ ಹುಬ್ಬಳ್ಳಿಯಲ್ಲಿ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಮತ್ತು ವಿಜೇಂದ್ರ ಹೇಳಿದ್ದಾರೆ, ಕಾಂಗ್ರೆಸ್ ಇಂದ ಮತ್ತೆ ಆಪರೇಷನ್ ನಾವು ಮಾಡ್ತೀವಿ, ಹಲವಾರು ನಾಯಕರು ಮುಂದೆ ಬರೋಕೆ ನಮಗೆ ದುಂಬಾಲು ಬಿದ್ದಿದ್ದಾರೆ. ಅವ್ರಿಗೆ ಆಪರೇಷನ್ ಬಿಟ್ಟು ಬೇರೆ ಏನು ಗೊತ್ತಿಲ್ಲಪ್ಪ. ಆಪರೇಷನ್ ಅಂದ್ರೆ ಏನು? ಏನಯ್ಯ ಆಪರೇಷನ್ ಅಂದ್ರೆ? ನಿಮ್ ಪಕ್ಷದವ್ರು ಅವ್ನು ಸೇರಿಸ್ಕೊಳ್ಳೋದು, ವಾಪಸ್ ಸೇರಿಸ್ಕೊಳ್ಳೋದೆಲ್ಲ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು. ಆಪರೇಷನ್ ಅಂದ್ರೆ ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಳ್ಳೋದು. ಅವರು ಜನಗಳ ವಿಶ್ವಾಸ ಗಳಿಸಿ ಅಧಿಕಾರಕ್ಕೆ ಬರಲ್ಲ. ದುಡ್ಡು ಕೊಟ್ಟು ಕೊಂಡ್ಕೊಂಡು ಮೆಜಾರಿಟಿ ಮಾಡ್ಕೊಳ್ಳೋದು. ಹಿಂದಿನ 2 ಸಾರಿ ಹಾಗೇನೆ ಮಾಡಿರೋದು. ಯಡಿಯೂರಪ್ಪ ಇದ್ದಾಗ, ಬಸವರಾಜ ಬೊಮ್ಮಾಯಿ ಇದ್ದಾಗ 2008ರಿಂದ ಇದೇ ತರ ಮಾಡ್ಕೊಂಡು ಬಂದಿರೋದು. ಎಲ್ಲ ಕಡೆ ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಕೊಂಡ್ಕೊಳ್ಳಕ್ ಸಿಕ್ಕಿದ್ರೆ ಸರ್ಕಾರ ಮಾಡ್ತಾರೆ. ರಾಜ್ಯದಲ್ಲಿ ಯಾವಾಗ್ಲೂ ಬಿಜೆಪಿಗೆ ಪೂರ್ಣ ಅಧಿಕಾರ ಜನರು ಕೊಟ್ಟೇ ಇಲ್ಲ ಅಂತ ಹೇಳ್ತೀರಿ. ಯಾವಾಗ ಕೊಟ್ಟಿದ್ರು ಹೇಳಪ್ಪ ನೀವು? 2003 ಯಾವಾಗ ಗೆದ್ದಿದ್ರು ಹೇಳೋದು? ಗೆದ್ದಿದ್ರೇನೆ ಯಾವಲ್ಲರೂ? 2008ರಲ್ಲಿ ಗೆದ್ದಿದ್ರ? ಇಲ್ಲ. 2013ರಲ್ಲಿ ಗೆದ್ದಿದ್ರ? ಇಲ್ಲ. 2018ರಲ್ಲಿ ಗೆದ್ದಿದ್ರ? ಇಲ್ಲ. ಯಾವಾಗ ಗೆದ್ದಿದ್ರು? ಯಾವಾಗಲೂ ಕೂಡ ಮೆಜಾರಿಟಿ ಗೆದ್ದೇ ಇಲ್ಲ. ಕಾಂಗ್ರೆಸ್ ಪಕ್ಷ 2003ರಲ್ಲಿ ಮೆಜಾರಿಟಿ ಗೆದ್ದಿತ್ತು, 2018ರಲ್ಲಿ ನಾವು ಸೋತೋ, ಮತ್ತೆ 2023ರಲ್ಲಿ 136 ಸ್ಥಾನಗಳಲ್ಲಿ ಗೆದ್ದೋ. ಗೊತ್ತಾಯ್ತಾ? ಕಾಂಗ್ರೆಸ್ ಪಕ್ಷ ಜನಗಳ ವಿಶ್ವಾಸ ಮ್ಯಾಂಡೇಟ್ ತಗೊಂಡು ನಾವು ಅಧಿಕಾರಕ್ಕೆ ಬರೋದು. ಅವರು ಆಪರೇಷನ್ ಮಾಡಿ ಅಧಿಕಾರಕ್ಕೆ ಬರೋದು. ಕೆರೆಗೋಡು ಪ್ರಕರಣ ವಿಜೇಂದ್ರ ಅವರು ಯಾರನ್ನ? ಮಂಡ್ಯ ವಿಚಾರ, ಬಾವುಟ ವಿಚಾರ, ಮಂಡ್ಯದ ಬಾವುಟ ವಿಚಾರ, ಹನುಮಧ್ವಜ ವಿಚಾರ. ಯಾರು ವಿಜೇಂದ್ರ? ಸಿಬಿಐ ತನಿಖೆ ಮಾಡಿಸ್ಬೇಕು ಅಂತ ಸರ್. ಹನುಮಧ್ವಜ ವಿಚಾರ, ಹನುಮಧ್ವಜ ಆ ವಿಚಾರನ ಸಿಬಿಐ ಎನ್ಕ್ವೈರಿ ಮಾಡಿ ಬಿಜೆಪಿ ಅವರು ಒತ್ತಾಯ ಮಾಡ್ತಾರೆ. ನಿಮ್ಗೆ ಗೊತ್ತದು ನಾಡಿಗೆ ಮಂಡ್ಯದ ವಿಚಾರ? ನಿಮ್ಗೆ ಏನ್ ಗೊತ್ತು ಹೇಳಿ ನೋಡು. ಗ್ರಾಮ ಪಂಚಾಯತಿಯಲ್ಲಿ ಪರ್ಮಿಷನ್ ತಗೊಂಡಿದ್ದು ಒಂದಕ್ಕೆ ಅವ್ರು ಅರ್ಜಿದ್ ಬೇರೆ. ಮತ್ತೆ ಅದಕ್ಕೆ ಯಾವ ಮಾಡ್ಬೇಕು? ಸಿಬಿಐ ಅವರು ರಾಷ್ಟ್ರಧ್ವಜ ಹಾರಿಸ್ತೀವಿ ಅಥವಾ ಕನ್ನಡ ಧ್ವಜ ಹಾರಿಸ್ತೀವಿ ಅಂದ್ಬಿಟ್ಟು ಪರ್ಮಿಷನ್ ತಗೊಂಡು ಭಗವಾ ಧ್ವಜ ಹಾರಿಸಕ್ ಹೋಗ್ತಾರೆ. ಇವ್ರಿಗೆ ರಾಷ್ಟ್ರಧ್ವಜದ ಬಗ್ಗೆ ಗೌರವ ಇಲ್ಲ, ರಾಷ್ಟ್ರಧ್ವಜದ ಬಗ್ಗೆ ಬದ್ಧತೆ ಇಲ್ಲ. ರಾಷ್ಟ್ರಧ್ವಜ ಅಂದ್ರೆ ಏನು? ಇಡೀ ದೇಶವನ್ನ ಪ್ರತಿನಿಧಿಸ್ತಕ್ಕಂಥ ಒಂದು ಧ್ವಜ. ಅದು ಇಡೀ ಎಲ್ಲ 143 ಕೋಟಿ ಜನ ಇದ್ದಾರಲ್ಲ, 143 ಕೋಟಿ ಐಡೆಂಟಿಟಿ, ಅಸ್ಮಿತೆ. ಗೊತ್ತಾಯ್ತಾ? ಅದಕ್ಕೆ ಅವರು ಅದನ್ನ ಹಾಕ್ಬೇಡಿ ಅಂತ ಹೇಳ್ತಾರಲ್ಲ. ಇವರು ಯಾವ ಭಾರತೀಯರು? ಇವರು ದೇಶಭಕ್ತರು ಅಂತ ಹೇಳ್ಕೊತಾರೆ. ಮಂಡ್ಯದಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವ ಕೊಡೋರು ಕಾಶ್ಮೀರದಲ್ಲಿ ಯಾಕೆ ಗೌರವ ಕೊಡ್ಲಿಲ್ಲ ಅಂತ ಅದೊಂದು ಆರೋಪ ಮಾಡ್ತಾ ಇದ್ದಾರೆ ಬಿಜೆಪಿ. ಅದು ಬೇರೆ ಇಪ್ಪ. ನಾವು ಅಲ್ಲೂ ಕೊಡ್ತೀವಿ, ಇಲ್ಲೂ ಕೊಡ್ತೀವಿ. ರಾಷ್ಟ್ರಧ್ವಜ ಮಾಡಿದವ್ರು ಯಾರು? 1935ನೇ ಇಸ್ವಿನಲ್ಲಿ ರಾಷ್ಟ್ರಧ್ವಜ ಈ ದೇಶಕ್ಕೆ ಕೊಟ್ಟವರು ಕಾಂಗ್ರೆಸ್ ಪಕ್ಷ ಅಲ್ವಾ? ಭಾರತೀಯ ಜನತಾ ಪಕ್ಷದವ್ರು ಇದ್ರಾಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.